ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ಬೇಸಿಕ್ ಸ್ಲೀವ್ನ ನೀವು ಯಾವ ಥರ ಮಾಡಬೇಕು ಅಂತ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಬೇಸಿಕ್ಕು. ಇದೊಂದನ್ನು ನೀವು ಈ ಪ್ಯಾಟ್ರನ್ನ ಕಲ್ತ್ಕೊಂಡ್ರೆ ನೀವು ಎಲ್ಲ ಥರ ಸ್ಲೀವ್ ಕೂಡ ಡಿಸೈನ್ ಮಾಡ್ಬೋದು. ಫಸ್ಟ್ ನೋಡೋಣ ಬನ್ನಿ ಯಾವ ಥರ ಸ್ಲೀವ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಬಟ್ಟೆನ ನೋಡಿ ಈ ಥರ ಇದೆ ಅಂತಂದರೆ ಈ ಥರನೇ ನೀವು ಫೋಲ್ಡಿಂಗ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಬ್ಲೌಸಸಲ್ಲಿ ತೋರಿಸಿದ್ದೀನಲ್ಲ ಅದೇ ಥರನೇ. ಕ್ಲೋಸ್ ಬಂದು ನಿಮ್ಮ ಕಡೆ ಇರುತ್ತೆ, ಓಪನ್ ಬಂದು ಆ ಸೈಡ್ ಇರುತ್ತೆ. ನಿಮಗೆ ಬಟ್ಟೆ ಎಲ್ಲಿ ಎಷ್ಟು ಮಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಸ್ಟ್ ಇದು ಪ್ಯಾಟರ್ನ್ ಅಷ್ಟೇ. ನಾನು ಬಂದು ನಿಮಗೆ ಬಟ್ಟೆಯಲ್ಲಿ ಕಟ್ ಮಾಡಿದಾಗ ಕ್ಲಿಯರಾಗಿ ನಾನು ತೋರಿಸ್ಕೊಡ್ತೀನಿ. ಬಟ್ಟೆಯಲ್ಲಿ ಕಟ್ ಮಾಡಿರೋದು 40 ಸೈಜಲ್ಲಿದೆ ನೋಡಿ. ನೀಟಾಗಿ ಈ ಥರ ಹಾಕ್ಕೊಳ್ಳಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಟಿಪ್ಸ್ ಏನಂತಂದರೆ, ನೀವು ನೀಟಾಗಿ ಫಸ್ಟ್ ಪೇಪರ್ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ನಾವು ಬಟ್ಟೆ ಕಟ್ ಮಾಡೋಕ್ಕಿಂತ ಮುಂಚೆ ಪೇಪರಲ್ಲಿ ಕಟ್ಟಿ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಇದೇ ಥರನೇ ಸ್ಲೀವ್ ಮಾಡೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ನಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇರೋದಿಲ್ಲ. ಈ ಥರ ಮಾಡಿದಾಗ ಫೋಲ್ಡಿಂಗ್ ಮಾಡಿ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಮೆಷರ್ಮೆಂಟ್ನ ನಾನು ಫಸ್ಟು ಹೇಳ್ತೀನಿ. ಎಷ್ಟು ಮೆಷರ್ಮೆಂಟ್ನ ನಾನು ತೊಗೋತೀನಿ, ಯಾವ್ಯಾವ ಮೆಷರ್ಮೆಂಟಿಗೆ ನೀವು ಆರ್ಮ್ ಲೆಂತ್ ಅಂದರೆ ಕ್ಯಾಪ್ ಹೈಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸ್ಲೀವಲ್ಲಿ ಕ್ಯಾಪ್ ಹೈಟ್ ಎಷ್ಟು ತೊಗೊಳ್ಬೇಕಂತ ಹೇಳ್ತೀನಿ. ನೀವು ತುಂಬ ಮೇಲೇನೂ ತೊಗೊಳೋಕ್ಕಾಗಿಲ್ಲ, ತುಂಬ ಕೆಳಗಡೆ ಕೂಡ ತೊಗೊಳೋಕ್ಕಾಗಿಲ್ಲ. ಯಾವ ಥರ ತೊಗೋಬೇಕು ಅಂತ ಹೇಳ್ತೀನಿ. ಸ್ಲೀವ್ ಲೆಂತ್ ತಕ್ಕಂಗೆ ನಾವು ಕ್ಯಾಪ್ ಹೈಟ್ನ ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಬಂದು ನಾನು ಒಂದು 6 ಇಂಚಸ್ ಅಷ್ಟು ಸ್ಲೀವ್ ಲೆಂತ್ ಅಂದ್ಕೊಳ್ಳೋಣ. 6 ಇಂಚ್ ಮೇಲೆ ಹೋಯಿತು ಅಂತಂದರೆ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ, 6 ಇಂಚ್ ಇದೆ ಅಂದ್ಕೊಳ್ಳೋಣ. ಇದು ನಾರ್ಮಲ್ಲು 6 ಇಂಚಸ್ಸು. 6 ಇಂಚಸ್ ಮೇಲೆ ಹೋಯಿತು ಅನ್ನೋದಾದರೆ ನಿಮಗೆ ಸ್ಲೀವ್ ಲೆಂತು, ಅಲ್ಲಿ ನೀವು ಕ್ಯಾಪ್ ಹೈಟ್ ಬಂದು ಯಾವತ್ತೂ ಅಷ್ಟೇ 3ನೇ ತೊಗೊಳ್ಬೇಕಾಗುತ್ತೆ. 3 ಮೇಲೆ ಹೋಗುತ್ತೆ. 3 ಮೇಲೆ ಅಂತಂದರೆ ಅವರ ಒಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂತಂದರೆ 3.5, ಅದು ಬಿಟ್ಟರೆ 4 ಅಷ್ಟೇ ಕ್ಯಾಪ್ ಹೈಟ್ ಅನ್ನೋದು. ಅದು ಬಿಟ್ಟರೆ ಆರ್ಮ್ಲಿಂದ 3 ಅಂತ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ 5, 4, 2, 3, 1 ಇದಿಷ್ಟು ಲೆಂತ್ ಬಂದಾಗ ಹೆಂಗೆ ನೀವು ಕ್ಯಾಪ್ ಹೈಟ್ನ ಡಿಸೈಡ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು 6 ಇಂಚಸ್ ಸ್ಲೀವ್ ನೋಡ್ಬಿಡೋಣ. ಆಮೇಲೆ 5ಗಿಂತ ಕಡಿಮೆ ಅಂತಂದರೆ 4, 2, 3, 1 ಬಂದಾಗ ನೀವು ಕ್ಯಾಪ್ ಹೈಟ್ನ ಯಾವ ಥರ ಡಿಸೈಡ್ ಮಾಡಬೇಕು ಅಂತ. ಎಲ್ಲರಿಗೂ ಸೇಮೇ ಇರುತ್ತೆ ಇದು. ಇಫ್ ಇನ್ ಕೇಸ್ ನಿಮ್ಗೆ ಅಷ್ಟೆಲ್ಲ ಡೌಟ್ ಇದೆ ಅಂತಂದರೆ, ಇದು ಕ್ಯಾಪ್ ಹೈಟ್ ತೊಗೊಳ್ಳೋದೇ ನಮಗೊಂದು ಡೌಟ್ ಅಂತಂದರೆ, ನೀವು 6 ಇಂಚ್ ಮೇಲೆ ಎಷ್ಟಾದರೂ ಬರಲಿ ಸ್ಲೀವ್ ಲೆಂತು, ನೀವು 3ನೇ ತೊಗೊಳ್ಳಿ ಕ್ಯಾಪ್ ಹೈಟ್. ಅಂದರೆ ಆರ್ಮ್ ಲೆಂತ್ ಬಂದು 3 ತೊಗೊಂಡ್ರೇ ಸಾಕು ನಿಮಗೆ. ಅದಕ್ಕಿಂತ ಜಾಸ್ತಿ ಬೇಡ, ಅದಕ್ಕಿಂತ ಕಡಿಮೆನೂ ಬೇಡ. ಇವಾಗ ಇದು ಸ್ಲೀವ್ ಯಾವ ಥರ ಕಟ್ ಮಾಡೋದು ಅಂತ ನಾನು ಹೇಳ್ತೀನಿ. 34 ಸೈಜ್ ಇದೆ ಅಂತ ಅಂದ್ಕೊಳ್ಳೋಣ. ಇವಾಗ ಸ್ಲೀವು 34 ಸೈಜ್ಗಾಗಲಿ ಇಲ್ಲ ಯಾವುದೇ ಸೈಜ್ಗಾಗಲಿ ನೋಡಿ ನೀಟಾಗಿ ಹಾಕ್ಕೊಂಡು ನಾನು ಕಟ್ ಮಾಡಿ ತೊಗೊಬಿಡ್ತೀನಿ. ಕಟ್ ಮಾಡಿ ತೊಗೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಅಂತ. ಸ್ಲೀವ್ ಲೆಂತು 6 ಇಂಚಸ್ಗೆ ಮಾತ್ರ ಮಾಡ್ತಾಯಿದ್ದೀನಿ ನೋಡಿ. ಹಿಂಗಿದೆ. ನಾನು 2 ಸ್ಲೀವ್ನ ಇಲ್ಲಿ ಮಾಡ್ತಾಯಿದ್ದೀನಿ, ಒಂದು ಸ್ಲೀವಲ್ಲ. ಯಾಕಂತಂದರೆ 2 ಸ್ಲೀವ್ ಮಾಡಿದಾಗೆ ನಿಮಗೆ ಗೊತ್ತಾಗೋದು ಯಾವ ಥರ ಮಾಡಬೇಕು ಅಂತ. ನೋಡಿ ಇಲ್ಲಿ 3 ಕಡೆ ಓಪನ್ ಇದ್ದರೂ ನಿಮ್ಮ ಬಲಗಡೆ ಸೈಡ್ ಮಾತ್ರ ಯಾವತ್ತೂ ಕ್ಲೋಸಾಗೇ ಇರಬೇಕು. ಈ ಕ್ಯಾಪ್ ಹೈಟ್ ನಾವು ಮಾರ್ಕ್ ಮಾಡ್ತೀವಲ್ಲ, ಆ ಕ್ಯಾಪ್ ಹೈಟ್ ಮಾರ್ಕ್ ಮಾಡೋ ಕಡೆ ಮಾತ್ರ ಕಂಪಲ್ಸರಿ ಓಪನ್ ಇರಲೇಬೇಕು. ಸ್ಲೀವ್ ಲೆಂತ್ ಬಂದು ನಾನು ಇಲ್ಲಿ 6 ಇಂಚಸ್ ಅಷ್ಟು ತೊಗೊಳ್ತೀನಿ. ಆಮೇಲೆ ಬಂದು ಇದು ಕ್ಯಾಪ್ ಸ್ಲೀವ್ ಯಾವ ಥರ ಮಾಡೋದು ಅಂತೀನಿ. ಕ್ಯಾಪ್ ಸ್ಲೀವ್ ಅಂದರೆ ಏನು ಅಂತಂದರೆ 5 ಇಂಚಿಂತ ಒಳಗಡೆ ಇರೋಂಥದ್ದು. 5 ಇಂಚ್ ಅಂತಂದರೆ 4 ಇಂಚ್ ಇರ್ಬೋದು, 3 ಇಂಚ್ ಇರ್ಬೋದು, 2 ಇಂಚ್ ಇರ್ಬೋದು. ಇದೆಲ್ಲ ಕ್ಯಾಪ್ ಸ್ಲೀವ್ಸ್ ಅಂತಲೇ ಅನ್ಕೋಬೋದು ನಾವು. ಇವಾಗ ನಾವು ಬಂದು 6 ಇಂಚಸ್ ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 6 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಸ್ವಲ್ಪ, ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಸ್ವಲ್ಪ ಬಿಟ್ಟು 6 ಇಂಚಸ್ಸು. 6 ಇಂಚಸ್ ಇದೆ ನಿಮಗೆ ಒಂದು ಸ್ಲೀವ್ ಅಂತಂದರೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ. ಲೈನಿಂಗ್ ಬ್ಲೌಸ್ಗಾದರೆ, ಲೈನಿಂಗ್ ಸ್ಲೀವ್ ಆದರೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದಾಗ ನಿಮಗೆ 7 ಇಂಚ್ ಅನ್ನೋದು ಬರುತ್ತೆ. ಇವಾಗ ನೋಡಿ 3 ಇಂಚ್ ಮೇಲೆಯಿಂದ ಇಲ್ಲಿ ಕೂಡ ಒಂದು ಲೈನ್ ಹಾಕ್ಕೊಳ್ತೀನಿ ನಾನು. ಗೊತ್ತಾಗಿದೆಯಾ? ಇಲ್ಲಿಂದ 1.5 ಇಂಚು. ಇದು ಎಲ್ಲರಿಗೂ ಸೇಮ್ ಇರುತ್ತೆ. ನಾನು ಪದೇ ಹೇಳ್ತೀನಿ, ಎಲ್ಲರಿಗೂ ಸೇಮ್. ಅಲ್ಲಿಂದ 1.5 ಇಂಚು. ಇಲ್ಲಿ ಬಂದು 5.5 ಇಂಚು. ನಿಮ್ಮ ಒಂದು ಸ್ಲೀವ್ ರೌಂಡ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಳಗಡೆ ಬಂದು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಸ್ಲೀವ್ ಲೆಂತು, ಸ್ಲೀವ್ ವಿಡ್ತು ಇದಿಷ್ಟು ಆದಮೇಲೆ ಗೊತ್ತಾಗ್ತಿದೆ. ಈ ಕಡೆ 2 ಇಂಚ್ ಎಕ್ಸ್ಟ್ರಾ ನೀವು ತೊಗೊಳ್ಳೇಬೇಕಾಗುತ್ತೆ. ಇದು ನಿಮ್ಮ ಒಂದು ಆರ್ಮ್ ರೌಂಡ್ ಎಷ್ಟಿರುತ್ತೋ ಅದ್ರ ಮೇಲೆ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಮ ಒಂದು ಆರ್ಮ್ ರೌಂಡ್ ಬಂದು 8 ಇತ್ತಂದರೆ 2 ಇಂಚ್ ಎಕ್ಸ್ಟ್ರಾ ಹಾಕ್ಕೊಂಡ ಎಷ್ಟಾಗುತ್ತೆ, 10 ಆಗುತ್ತೆ. ಅದೇ ಸ್ಲೀವ್ ವಿಡ್ತ್ ಆಗುತ್ತೆ. ಇವಾಗ ಏನು ಮಾಡ್ತೀರಂತಂದರೆ, ಈ ಕ್ಯಾಪ್ ಹೈಟಿಂದ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ.
ಕ್ಯಾಪ್ ಹೈಟಿಂದ ಒಂದು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಂಡು ಈ ಕ್ಯಾಪ್ ಹೈಟಿಂದ ನೋಡಿ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ, 7.5 ಇದೆ. ಎಷ್ಟಾದರೂ ಇರಲಿ ಅದರ ಮಧ್ಯದ ಭಾಗ ತೊಗೊಳ್ಳಿ. ಮಧ್ಯದ ಭಾಗ ತೊಗೊಂಡು ಆ ಮಧ್ಯದ ಭಾಗದಿಂದ ಒಂದು 1/2 ಇಂಚ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿದೆಯಲ್ಲ ಈ ಪಾಯಿಂಟಿಂದ ಅಗೇನ್ ಇಲ್ಲಿಗೆ ನೋಡ್ಕೊಳ್ಳಿ 3.5 ಇದೆ. 3.5ಯಲ್ಲಿ ಅರ್ಧ ಬಂದು 1/4 ಇಂಚು, ಅದು ಒಂದು 1/4 ಇಂಚಷ್ಟು 1/4 ಕೆಳಗಡೆ ಮಾರ್ಕ್ ಮಾಡಿ. ಇಲ್ಲಿಂದ ಮೇಲೆ ಇಲ್ಲಿಂದ ಕೆಳಗಡೆ, ಓಕೆನಾ? ಹಿಂಗೆ ಇಟ್ಕೊಂಡು ಜಸ್ಟ್ ಲೈಕ್ ಈ ಥರ ಒಂದು ಶೇಪ್ ಕೊಡಿ. ನಿಮಗೆ ಫ್ರೀ ಹ್ಯಾಂಡಲ್ಲಿ ಶೇಪ್ ಕೊಡೋಕ್ಕೆ ಬರ್ತಾಯಿದೆ ಅಂತಂದರೆ ಫ್ರೀ ಹ್ಯಾಂಡಲ್ಲೂ ಕೊಡ್ಬೋದು. ಇಲ್ಲ ನಮಗೆ ಫ್ರೀ ಹ್ಯಾಂಡಲ್ಲಿ ಬರ್ತಾ ಇಲ್ಲ ಅಂತಂದರೆ ಈ ಥರ ಒಂದು ಮೆಥಡ್ನ ಫಾಲೋ ಮಾಡಿ. ಕೆಲವರೆಲ್ಲ ಇನ್ನೂ ತುಂಬ ಹೆವಿಯಾಗಿ ಕ್ಯಾಪ್ ಹೈಟು 4 ಇಂಚು ಆ ಥರ ಎಲ್ಲ ತೊಗೊಂಡು ಮಾಡ್ತಾರೆ. ನಿಜ ಆ ಥರ ಎಲ್ಲ ಮಾಡಿದ್ರೆ ನಿಮಗೆ ಸ್ಲೀವಲ್ಲಿ ತುಂಬ ಒಂಥರ ಬುಡ್ಡೆ ಥರ ಬಂದ್ಬಿಡುತ್ತೆ. ಅದೆಲ್ಲ ಬೇಡ. ಜಸ್ಟ್ ನೀವು ಈ ಥರ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟ್ ಸ್ಲೀವ್ ಅನ್ನೋದು ನಿಮಗೆ ಬರುತ್ತೆ. ನೋಡಿ ಇದಿಷ್ಟು ಆಗಿದೆ. ಇದೇ ಥರನೇ ನಾನು ಸ್ಲೀವ್ ಕಟ್ ಮಾಡೋದು. ಆ್ಯಕ್ಚುಲಿ ನಿಮಗೆ ಬಿಗಿನರ್ಸ್ ಆಗಿರೋದ್ರಿಂದ ನಾನು ಈ ಸೆಂಟರಲ್ಲಿ ಲೈನ್ ಹಾಕಿ ಮಾಡಿ ಅಂತಂದರೆ ನಾನೊಂದು ಲೈನು ಕೂಡ ಹಾಕಲ್ಲ. ಜಸ್ಟ್ ನಾನು ಒಂದು ಶೇಪ್ ಅನ್ನೋದನ್ನೇ ಕೊಟ್ಬಿಡ್ತೀನಿ, ಹಾಗೆ ಕೊಟ್ಟು ಮಾಡ್ಕೋತೀನಿ. ಇದಿಷ್ಟು ನೋಡಿ, ಇದು ಪರ್ಫೆಕ್ಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಆ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿ, ಅಲ್ಲಿಂದ ಒಂದು 1/2 ಇಂಚ್ ಮೇಲೆ, ಅದೆರಡಕ್ಕೂ ಮಧ್ಯದಲ್ಲಿ ಮಾರ್ಕ್ ಮಾಡಿ, ಅಲ್ಲಿಂದ ಒಂದು 1/2 ಇಂಚ್ ಕೆಳಗಡೆ ಎಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟ್ ಸ್ಲೀವ್ ಮೆಥಡ್ ಅಂತ ನಾನು ಹೇಳ್ತೀನಿ. ನಿಮಗೆ ಎಲ್ಲೂ ಕೂಡ ಮಿಸ್ ಆಗಲ್ಲ. ಅದೇ ಥರ 6 ಇಂಚಿಂದ 20 ಇಂಚಸ್ವರೆಗೂ ನಿಮಗೆ ಸ್ಲೀವ್ ಲೆಂತ್ ಇದ್ದರೂ ಕೂಡ ನೀವು ತೊಗೊಳ್ಬೇಕಾಗಿರೋದು 3 ಇಂಚ್ ಅಷ್ಟೇ ಕ್ಯಾಪ್ ಹೈಟು. 3 ಆಗಲಿ 3.5 ಅಷ್ಟೇ. ದಪ್ಪ ಇದ್ದರೆ 3.5 ತೊಗೊಳ್ಳಿ. ಇನ್ನೂ ಜಾಸ್ತಿ ದಪ್ಪ ಇದ್ದರೆ 4 ತೊಗೊಳ್ಳಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಬೇಡ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಚೆನ್ನಾಗಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಓಕೆನಾ? ಇದಿಷ್ಟು ಆದಮೇಲೆ ಕೆಲವರು 5 ಈ ಥರ ಎಲ್ಲ ತೊಗೋತಾರೆ. ಅದೆಲ್ಲ ಬೇಡ. ನೀವು ಬಿಗಿನರ್ಸು ಇದನ್ನೇ ಪ್ರಾಕ್ಟೀಸ್ ಮಾಡಿ. ಇವಾಗ ಸ್ಲೀವ್ ರೆಡಿ ಆಯಿತು ನಮ್ಮದು. ಇವಾಗ ಸ್ಲೀವ್ನ ಬಂದು ಕಟ್ ಮಾಡ್ಕೊಬಿಡೋಣ. ನೀಟಾಗಿ ಕಟ್ ಮಾಡಿ ತೊಗೊಳ್ಳಿ. 2 ಸ್ಲೀವ್ ನಮಗೆ ಸಿಗುತ್ತೆ, ಅಟ್ ಎ ಟೈಮ್ ಸಿಗುತ್ತೆ 2 ಸ್ಲೀವು. ನಾನು ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ? ಆ ಸೈಡು ಕ್ಲೋಸ್ ಇದೆ ಬಟ್ಟೆ, ನಮ್ಮ ಕಡೆ ಬಂದು ಓಪನ್ ಇದೆ. ಫಸ್ಟ್ ಒಂದು ಮೇಲೆ ಹಾಕಿದ್ದೀನಲ್ಲ ಆ ಒಂದು ಶೇಪನ್ನು ಕಟ್ ಮಾಡಿ, ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಶೇಪನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇವಾಗ ಬಂದು ಮಾರ್ಕೆಟಲ್ಲಿ ಸ್ಲೀವ್ ಶೇಪ್ ಕೊಡೋಂತಹದ್ದು ಇದೆ. ಅದು ಬಿಟ್ಟು ನನ್ನ ಹತ್ರ ಒಂದು ಆರ್ಮ್ ಸ್ಕೇಲ್ ಇದೆ, ಅದರಲ್ಲಿ ಆರ್ಮ್ ರೌಂಡ್ ಮಾರ್ಕ್ ಮಾಡ್ತೀವಲ್ಲ ಆ ಸ್ಕೇಲಲ್ಲೂ ಕೂಡ ನಾವು ಸ್ಲೀವ್ದು ಶೇಪ್ ಕೊಡ್ಬೋದು. ಅದನ್ನು ನಾನು ತೋರಿಸ್ತೀನಿ. ಅದು ಕೂಡ ತುಂಬ ಈಸಿ ಮೆಥಡೆ. ಇವಾಗ ಬಂದು ನೋಡಿ ನಮಗೆ ಸ್ಲೀವ್ ಬಂದು ಫುಲ್ಲು ಕ್ಲಿಯರಾಗಿ ನಮಗೆ ಸಿಕ್ಕಿದೆ, ನೀಟಾಗಿದೆ. ಶೇಪೆಲ್ಲ ನೋಡಿ, ತುಂಬ ಕಷ್ಟಪಡ್ತಾ ಇರ್ತೀರ ಸ್ಲೀವ್ ಶೇಪ್ ಕೊಡೋದಕ್ಕೆ. ಬಟ್ ಈ ಮೆಥಡ್ನ ಫಾಲೋ ಮಾಡಿ, ಇಲ್ಲ ಸ್ಕೇಲ್ ಕೂಡ ಯೂಸ್ ಮಾಡಿ. ನಾನು ಸ್ಕೇಲು ಯಾವತ್ತೂ ಯೂಸ್ ಮಾಡಲ್ಲ, ಫ್ರೀ ಹ್ಯಾಂಡಲ್ಲೇ ಕೊಟ್ಬಿಡ್ತೀನಿ. ಶೇಪ್ ಪರ್ಫೆಕ್ಟಾಗಿ ಬರುತ್ತೆ ಅದರಿಂದ. ಇವಾಗ ನೋಡಿ ಇಲ್ಲಿಂದ ಒಂದು 1.5 ಇಂಚ್ ನಾನು ಬಿಟ್ಟಿದ್ನಲ್ಲ, ಆ ಕಡೆ 2 ಇಂಚ್ ಬಿಟ್ಟು ಈ ಕಡೆ 1.5 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಆಯಿತು ಇವಾಗ ಸ್ಲೀವು. ಐ ಹೋಪ್ ನನ್ನ ಈ ಒಂದು ಸ್ಮಾಲ್ ಸ್ಲೀವ್ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊತಾ ಇದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಪ್ ಸ್ಲೀವ್ಸ್ನ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ.